ನಮ್ಮ ಜೀವಿತದಲ್ಲಿ ದೇವರು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಆಗಿರುತ್ತದೆ. ಎಲ್ಲವೂ ಆತನ ಮೇಲೆ ಹಾಗೂ ಆತನ ಆಶೀರ್ವಾದಗಳ ಮೇಲೆ ನಿಂತಿದೆ. ಪ್ರೀತಿಯುಳ್ಳ ಆತ್ಮೀಯ ಮಿತ್ರರೇ, ದೇವರು ಅನುಗ್ರಹಿಸಿದ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳ ಅಧ್ಯಯನಕ್ಕೆ ನಮ್ಮನ್ನು ಜೊತೆಯಾಗಿರಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಜೀವನವು ಆಶೀರ್ವಾದದಾಯಕವಾಗಬೇಕಾದರೆ ನಾವೇನು ಮಾಡಬೇಕು? ಸುಂದರವಾದ ಮನೆ ಹೇಗಿರುತ್ತದೆ? ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಆನಂದಿಸುವುದು ಅಂದರೆ ಏನು? ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರುವುದಾದರೆ ಬನ್ನಿರಿ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ಉತ್ತರವನ್ನು ಹೊಂದಿಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಜ್ಞಾನೋಕ್ತಿ 20:27. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 126ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಬ್ಯಾಬಿಲೋನಿನ ಸೆರೆಯಿಂದ ಹಿಂದಿರುಗಿದಾಗ ಹಾಡಿದ ಹರ್ಷಗೀತೆ ಎಂಬುದಾಗಿದೆ. ಕೀರ್ತನೆ 126 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು ಎಂಬುದಾಗಿ. ಪ್ರಿಯರೇ, ತಾವು ಯೆರೂಸಲೇಮಿಗೆ ಹಿಂದಿರುಗಿ ಬಂದಿದ್ದೇವೆಂಬುದನ್ನು ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ಅದು ಒಂದು ಕನಸಿನಂತಿತ್ತು, ನಂಬಲು ಸಾಧ್ಯವಾದದ್ದಾಗಿತ್ತು. ಕೀರ್ತನೆ 126 2ನೇ ವಚನ ಹೀಗೆ ಹೇಳುತ್ತದೆ: ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಪ್ರಿಯರೇ, ಈಗ ಅವರು ಲೋಕಕ್ಕೆಲ್ಲ ಈ ಕುರಿತು ಸಾಕ್ಷಿ ನುಡಿಯಬೇಕೆಂದಿದ್ದರು. ಕೀರ್ತನೆ 126 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬ್ಯಾಬಿಲೋನಿನ ಸೆರೆಯಿಂದ ತಮ್ಮ ಸ್ವದೇಶಕ್ಕೆ ಹಿಂದಿರುಗಿದ ಇಸ್ರಾಯೇಲ್ ಜನಶೇಷವು ಈ ಕೀರ್ತನೆಯನ್ನು ಹಾಡಿದಷ್ಟು ಸಾಕಾಗುತ್ತಿರಲಿಲ್ಲ. ಮುಂದಕ್ಕೆ ತಮ್ಮ ಮೆಸ್ಸಿಯನಾದ ಯೇಸು ಕ್ರಿಸ್ತನು ತಿರುಗಿ ಬರುವಾಗ ತಮ್ಮನ್ನು ರಾಷ್ಟ್ರವಾಗಿ ಪುನಃ ಸ್ಥಾಪಿಸುವ ದಿನವನ್ನು ಅದು ಮುನ್ನೋಡುವಂಥದ್ದಾಗಿತ್ತು. ಕೀರ್ತನೆ 126 4ರಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯ ಅಂತ್ಯಭಾಗದ ಕುರಿತು ಡಾಕ್ಟರ್ ಗೆಬೇಲಿನರ ವಿವರಣೆಯನ್ನು ನೋಡೋಣ. ಈ ಪ್ರವಾದನೆಯ ಕೀರ್ತನೆಯ ಅಂತ್ಯ ಸುಂದರವಾಗಿದೆ. ದೀನತೆಯಲ್ಲಿ ಬಂದು ತನ್ನ ಅಮೂಲ್ಯ ಬೀಜವನ್ನು ಕಣ್ಣೀರಿನಿಂದ ಬಿತ್ತಿದ ಕರ್ತನಾದ ಯೇಸು ಕ್ರಿಸ್ತನನ್ನು ಮೊದಲು ಆಲೋಚಿಸಿಕೊಳ್ಳೋಣ. ದೇವ ಸನ್ನಿಧಾನದಲ್ಲಿ ಏಕಾಂತದ ಪ್ರಾರ್ಥನೆಗಳಲ್ಲಿ ಆತನು ಸುರಿಸಿದ ಕಣ್ಣೀರುಗಳು ತಂದೆಗೆ ಮಾತ್ರ ತಿಳಿದದೆ ಎಂಬುದಾಗಿ. ಪ್ರಿಯರೇ, ಇದನ್ನು ನಮಗೂ ಅನ್ವಯಿಸಿಕೊಳ್ಳುವುದು ಸೂಕ್ತವಾಗಿದೆ. ನಾವು ಅಳುತ್ತಾ ಬೀಜಗಳನ್ನು ಬಿತ್ತೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 127ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರಿಲ್ಲದೆ ಕಟ್ಟುವುದರ ಅರ್ಥಹೀನತೆ ಎಂಬುದಾಗಿದೆ. ಪ್ರಿಯರೇ, ಇದು ಇನ್ನೊಂದು ವಿಶೇಷವಾದ ಯಾತ್ರಾ ಗೀತವಾಗಿದೆ. ಇದನ್ನು ರೈತನ ಶನಿವಾರ ರಾತ್ರಿಯ ಗೀತವೆಂದು ಕರೆಯಲಾಗಿದೆ. ಇದು ಬಹಳವಾಗಿ ಸ್ವರವೇರುತ್ತಾ ಹೋಗುವ ಗೀತವಾಗಿದೆ. ಇಲ್ಲಿ ನಾವು ಕೀರ್ತನೆಗಳ ತುದಿಗೆ ತಲುಪುತ್ತೇವೆ. ಕೀರ್ತನೆ 127 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ.
ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳಲ್ಲಿ ವ್ಯರ್ಥ ಎಂಬ ಪದ 3 ಬಾರಿ ಉಪಯೋಗಿಸಲ್ಪಟ್ಟಿದೆ. ಪ್ರಿಯ ಮಿತ್ರನೇ, ದೇವರು ಇಲ್ಲವಾದರೆ ಎಲ್ಲವೂ ವ್ಯರ್ಥವೇ ಆಗಿರುತ್ತದೆ. ಎಲ್ಲವೂ ಆತನ ಮೇಲೆ ಹಾಗೂ ಆತನ ಆಶೀರ್ವಾದಗಳ ಮೇಲೆ ನಿಂತಿದೆ. ಪ್ರಿಯರೇ, ಈ ಕೀರ್ತನೆಯಲ್ಲಿ ಮಕ್ಕಳ ಮಾತು ಬರುತ್ತದೆ. ಯಾತ್ರಿಕನು ಯೆರೂಸಲೇಮಿಗೆ ಹೋದಾಗ ಆರಾಧನೆಗಾಗಿ ತನ್ನ ಮನೆಯವರನ್ನು ಜೊತೆಗೆ ಕೊಂಡೊಯ್ದನು. ಕೀರ್ತನೆ 127 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಯಾತ್ರಿಕನು, ಅವನ ಪತ್ನಿ ಹಾಗೂ ಮಕ್ಕಳು ಎಲ್ಲರೂ ದೇವರಿಗೆ ಕೃತಜ್ಞತೆ ಹೇಳುವುದಕ್ಕಾಗಿ ಯೆರೂಸಲೇಮಿಗೆ ಬಂದಿದ್ದಾರೆ. ಮುಂದಕ್ಕೆ ನೋಡೋಣ. ಕೀರ್ತನೆ 127 4 ಮತ್ತು 5ನೇ ವಚನಗಳನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲುಗಳಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ಮಕ್ಕಳು ಅವನನ್ನು ಬೆಂಬಲಿಸುತ್ತಾರೆ. ನಮ್ಮನ್ನು ಬೆಂಬಲಿಸುವ ಮಕ್ಕಳಿರುವುದು ಸಮಾಧಾನಕರವಾದ ವಿಷಯವಾಗಿದೆ. ತುಂಬ ಮಕ್ಕಳಿದ್ದರೆ ಇನ್ನೂ ಅದ್ಭುತವಾಗಿರುತ್ತದೆ. ಈ ಕೀರ್ತನೆ ಬರೆದವನಿಗೆ ಜನಸಂಖ್ಯಾ ಸ್ಫೋಟದ ಕುರಿತು ಏನೂ ತಿಳಿದಿರಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ 128ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸುಂದರ ಸವಿಯಾದ ಮನೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮಾರ್ಟಿನ್ ಲೂಥರರು ಈ ಕೀರ್ತನೆಯನ್ನು ವಿವಾಹದ ಕೀರ್ತನೆ ಎಂದು ಕರೆದಿದ್ದಾರೆ. ಅದು ಒಳ್ಳೆಯ ಸಂತಸದ ಕುಟುಂಬ ಜೀವಿತದ ಕುರಿತು ತಿಳಿಸಿ ಅದಕ್ಕಾಗಿ ದೇವರ ಆಶೀರ್ವಾದವನ್ನು ಕೋರಿಕೊಳ್ಳುತ್ತದೆ. ಅದು ದೇವರ ಸಂತಸದ ಕುಟುಂಬದ ಚಿತ್ರಣವಾಗಿದೆ. ಅದರ ಅಸ್ಥಿವಾರವೇನು? ಮುಂದಕ್ಕೆ ನೋಡೋಣ. ಕೀರ್ತನೆ 128 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕುಟುಂಬವನ್ನು ಸಂತಸಮಯವನ್ನಾಗಿ ಮಾಡುವುದು ಯಾವುದು? ಅದಕ್ಕೆ ಯಾವ ಅಸ್ಥಿವಾರ ಹಾಕಬೇಕು? ಕುಟುಂಬದ ಕುರಿತಾಗಿ, ಅದರಲ್ಲೂ ನವ ವಿವಾಹಿತರಿಗಾಗಿ ಅನೇಕ ಸಮ್ಮೇಳನಗಳು ನಡೆಸಲ್ಪಡುತ್ತದೆ. ಅವರು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಕೆಲವು ಕಾರ್ಯಕ್ರಮಗಳಿಗೆ ತಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಿಯ ಮಿತ್ರನೇ, ನಿನ್ನ ಮನೆಯಲ್ಲಿ ದೇವರ ಭಯ ನೆಲೆಗೊಳ್ಳುವ ತನಕ, ಮನೆಯ ಸದಸ್ಯರು ದಿನಾಲೂ ಕರ್ತನ ಮಾರ್ಗದಲ್ಲಿ ನಡೆಯುವ ತನಕ ಸಂತೋಷದ ಕುಟುಂಬ ಜೀವಿತ ನೆಲೆಯಾಗಲಾರದು. ಎಲ್ಲವನ್ನೂ ಮನಃಶಾಸ್ತ್ರದ ರೀತಿಯಲ್ಲಿ ಸರಿಪಡಿಸಲಿಕ್ಕಾಗುವುದಿಲ್ಲ. ಪ್ರಿಯರೇ, ಇದು ಸರಿಯಾದ ಪರಿಹಾರವಲ್ಲ. ಮನೆಯಲ್ಲಿ ದೇವರ ಭಯವಿರಬೇಕು. ಕೀರ್ತನೆ 128 2ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಂಡನಾದವನು ದುಡಿದು ಕುಟುಂಬಕ್ಕೆ ಬೇಕಾದದನ್ನು ಒದಗಿಸಬೇಕು. ಕೀರ್ತನೆ 138 3ನೇ ವಚನ ಹೀಗೆ ಹೇಳುತ್ತದೆ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಟುಂಬದ ವೇದಿಕೆ ಇರುವುದಾದರೆ ಈ ರೀತಿ ಇರುತ್ತದೆ. ಈಗಿನ ಅನೇಕ ಕುಟುಂಬ ಪ್ರಾರ್ಥನೆಗಳು ಅವಸರದ ಕ್ರಿಯೆಗಳಾಗಿರುತ್ತವೆ. ಅವಸರವಾಗಿ ಕುಟುಂಬದವರು ಒಟ್ಟಾಗಿ ಸೇರಿ ಬರುತ್ತಾರೆ. ಸತ್ಯವೇದದ ಕೆಲವು ವಚನಗಳು ಓದಲ್ಪಡುತ್ತವೆ. ಬಳಿಕ ಎಲ್ಲರೂ ಪುನಃ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಾರೆ. ಕೀರ್ತನೆ 128 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕಡೆಗೆ ಗೌರವಯುಕ್ತ ಭಕ್ತಿಯೂ ವಿಧೇಯತೆಯೂ ಇಲ್ಲದಿದ್ದರೆ ಕುಟುಂಬ ಸಂತೋಷಕರವಾಗಿರುವುದಿಲ್ಲ ಎಂಬ ಸತ್ಯ ಶಾಶ್ವತವಾದದ್ದಾಗಿದೆ. ತಮ್ಮ ಹೆತ್ತವರಲ್ಲಿ ದೇವರ ಭಯ ಇದೆಯೋ ಇಲ್ಲವೋ ಎಂದು ಮಕ್ಕಳು ತಿಳಿಯುತ್ತಾರೆ. ಅವರು ದೇವರಿಗೆ ವಿಧೇಯರಾಗುತ್ತಾರೋ, ದೇವರ ಸೇವೆ ಮಾಡುತ್ತಾರೋ, ದೇವರು ಅವರ ಜೀವಿತದಲ್ಲಿ ಪ್ರಾಮುಖ್ಯನೋ ಎಂಬುದನ್ನು ಮಕ್ಕಳು ಗಮನಿಸುತ್ತಾರೆ. ಭಕ್ತಿಯ ಜೀವಿತಕ್ಕೆ ಬದಲಿಲ್ಲ. ಇಂಥ ಅನೇಕ ಸಮ್ಮೇಳನಗಳಲ್ಲಿ ನೀನು ಭಾಗವಹಿಸಿರಬಹುದು. ಆದರೆ ದೇವರೊಂದಿಗಿನ ನಿನ್ನ ಸಂಬಂಧ ಸರಿಯಾಗುವವರೆಗೆ ಕುಟುಂಬದಲ್ಲಿ ಸಂತೋಷವಿರುವುದಿಲ್ಲ. ದೇವರೊಂದಿಗೆ ನೀನು ಸರಿಯಾದ ಸಂಬಂಧ ಹೊಂದಿದ್ದರೆ ನಿನಗೆ ಆಶ್ಚರ್ಯವಾಗುವಂತೆ ನಿನ್ನ ಅನೇಕ ಸಮಸ್ಯೆಗಳು ತಾವಾಗಿ ಪರಿಹಾರಗೊಳ್ಳುತ್ತವೆ.
ಕೀರ್ತನೆ 128 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಚಿಯೋನಿನಲ್ಲಿರುವ ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯ ಕುರಿತಾಗಿ ಒಂದು ಆಸಕ್ತಿಕರವಾದ ಮಾತು ಹೇಳಲ್ಪಟ್ಟಿದೆ. ಅದೇನೆಂದರೆ, ಮನುಷ್ಯನು ಪಾಪದಲ್ಲಿ ಬೀಳುವ ಮೊದಲು ಪರದೈಸವು ಅವನ ನಿವಾಸವಾಗಿತ್ತು. ಆದರೆ ಪಾಪದ ನಂತರ ಮನೆಯೇ ಮಾನವನ ಪರದೈಸವಾಗಿದೆ. ಹೀಗೆ ಮನೆಯು ಒಂದೋ ಪರದೈಸವಾಗಿರಬಹುದು, ಇಲ್ಲವೇ ಅದಕ್ಕೆ ವ್ಯತಿರಿಕ್ತವಾಗಿರಬಹುದು. ಇದು ಒಂದು ಚಿಕ್ಕದಾದ ಕೌಟುಂಬಿಕ ಕೀರ್ತನೆಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ 129 ಮತ್ತು 130ನೇ ಕೀರ್ತನೆಗಳನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ: ಸುಡಲ್ಪಟ್ಟರೂ ನಾಶವಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 129ನೇ ಕೀರ್ತನೆಯಲ್ಲಿ ಯಾತ್ರಿಕನು ತನ್ನ ಯೌವನದ ದಿನಗಳನ್ನು ಪುನರಾವಲೋಕಿಸಿ ತನ್ನ ಮೇಲಿದ್ದ ದೇವರ ಹಸ್ತದ ಕುರಿತು ಯೋಚಿಸುತ್ತಾನೆ. ದೇವರು ಯಾತ್ರಿಕರನ್ನು ಬಿಡಿಸಿದ್ದಾನೆ. ಈಗ ಅವರು ದೇವಾರಾಧನೆಗಾಗಿ ಯೆರೂಸಲೇಮಿನಲ್ಲಿ ಸೇರಿ ಬಂದಿದ್ದಾರೆ. ಕೀರ್ತನೆ 129 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ಯೌವನಾರಭ್ಯ ಶತ್ರುಗಳು ನಮ್ಮನ್ನು ಹಲವು ಸಾರಿ ಬಾಧಿಸಿದರೆಂದು ಇಸ್ರಾಯೇಲು ಹೇಳಲಿ. ನಾವು ಯೌವನಾರಭ್ಯ ಎಷ್ಟೋ ಸಾರಿ ಬಾಧೆ ಹೊಂದಿದರೂ ಅವರು ನಮ್ಮನ್ನು ಜಯಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಕಾಪಾಡಿದ್ದರಿಂದ ಅವರು ನಾಶವಾಗಲಿಲ್ಲ. ಕೀರ್ತನೆ 129 8ನೇ ವಚನ ಹೀಗೆ ಹೇಳುತ್ತದೆ: ಹಾದು ಹೋಗುವವರು ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದೂ ಯೆಹೋವ ನಾಮದಲ್ಲಿ ಆಶೀರ್ವದಿಸುತ್ತೇವೆ ಎಂದೂ ಹೇಳುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂಬ ಮಾತು ನಮ್ಮ ಮನೆಗಳಲ್ಲಿ ಮಾತ್ರವಲ್ಲದೆ ನಮ್ಮ ವ್ಯವಹಾರಗಳಲ್ಲಿ ಕೂಡ ಸೇರಿಸಲ್ಪಟ್ಟಿರಬೇಕು. ಒಬ್ಬ ವ್ಯಕ್ತಿಯ ಧರ್ಮವು, ದೇವರೊಂದಿಗಿನ ಸರಿಯಾದ ಸಂಬಂಧವು ಅವನ ಕುಟುಂಬ ಜೀವಿತ ಹಾಗೂ ವ್ಯವಹಾರದ ಅವಿಭಾಜ್ಯ ಅಂಗವಾಗಿರತಕ್ಕದ್ದು. ಬೋವಜನು ಒಬ್ಬ ವ್ಯವಹಾರಸ್ಥನಾಗಿದ್ದನು. ಅವನು ತನ್ನ ಸೇವಕರೊಂದಿಗೆ ಮಾತನಾಡುವಾಗ, ದೇವರು ನಿಮ್ಮ ಸಂಗಡವಿರಲಿ ಎನ್ನುತ್ತಿದ್ದನು. ಆಗ ಅವರು ಪ್ರತ್ಯುತ್ತರವಾಗಿ, ದೇವರು ನಿನ್ನನ್ನು ಆಶೀರ್ವದಿಸಲಿ ಎನ್ನುತ್ತಿದ್ದರು. ರೂತಳ ಪುಸ್ತಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ದನಿಯೂ ಕಾರ್ಮಿಕರು ಈ ರೀತಿಯ ಸಂಬಂಧದಲ್ಲಿರುವುದನ್ನು ನಾವು ಈಗ ಎಲ್ಲಿಯೂ ಕಾಣುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, 130ನೇ ಕೀರ್ತನೆಯು ಹಿಂದಿನದಕ್ಕೆ ನಿಕಟ ಸಂಬಂಧ ಹೊಂದಿಕೊಂಡಿದೆ. ಅದನ್ನು ಪೌಲನ ಕೀರ್ತನೆ ಎನ್ನುತ್ತಾರೆ. ಯಾಕೆಂದರೆ ಅದು ದೇವರ ಕರುಣೆಯ ಕುರಿತಾಗಿ ಮಾತಾಡುತ್ತದೆ. ಕೀರ್ತನೆ 130 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ಜಲಾಗಾಧದಲ್ಲಿದ್ದು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ಕರ್ತನೇ, ನನ್ನ ಮೊರೆಯನ್ನು ಕೇಳು. ನನ್ನ ವಿಜ್ಞಾಪನಾ ಶಬ್ದಕ್ಕೆ ಕಿವಿದೆರೆ. ಕರ್ತನೇ, ಯಾಹುವೆ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸುವುದಿಲ್ಲ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಒಂದು ವೇಳೆ ದೇವರು ಆ ರೀತಿ ಮಾಡುತ್ತಿದ್ದರೆ ನಾವೆಲ್ಲರೂ ನಾಶವಾಗಿ ಹೋಗುತ್ತಿದ್ದೆವು. ಆತನ ಕರುಣೆಯಿಂದಾಗಿ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ಕೀರ್ತನೆ 130 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಪಾಪವನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ. ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನ್ಯಜನರಾಗಿದ್ದ ನಮ್ಮನ್ನು ರಕ್ಷಿಸುವ ಕೃಪೆಯು ಇಸ್ರಾಯೇಲ್ಯರನ್ನೂ ರಕ್ಷಿಸುತ್ತದೆ. ಇಸ್ರಾಯೇಲ್ಯರ ಆಳವಾದ ಕೂಗು ಕೇಳಲ್ಪಡುವ ದಿನ ಬರುತ್ತದೆ. ಕ್ರಿಸ್ತನು ಚಿಯೋನಿಗೆ ಹಿಂದಿರುಗುತ್ತಾನೆ ಮತ್ತು ಯಾಕೋಬಿನ ಭಕ್ತಿಹೀನತೆಯನ್ನು ತೆಗೆದುಹಾಕುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 131ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ: ಯಾತ್ರಿಕನ ಮಗುವಿನಂತಹ ನಂಬಿಕೆ ಹಾಗೂ ಸರಳತೆ ಎಂಬುದಾಗಿದೆ. ಇದು ಇನ್ನೊಂದು ಯಾತ್ರಾಗೀತವಾಗಿದೆ. ಚಿಕ್ಕದಾದರೂ ಅಮೂಲ್ಯವಾದದ್ದಾಗಿದೆ. ಇದು ದಾವೀದನಿಂದ ಬರೆಯಲ್ಪಟ್ಟದ್ದೆಂಬುದನ್ನು ಗಮನಿಸಿರಿ. ಕೀರ್ತನೆ 131 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ,
ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರೆದುರು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ದಾವೀದನು ಅರಸನಾಗಿದ್ದಾನೆಂದು ನೆನಪಿಡಿರಿ. ಪ್ರಿಯ ಮಿತ್ರನೇ, ನೀನು ದೇವರೆದುರು ಸಾಷ್ಟಾಂಗ ಬಿದ್ದದ್ದು ಯಾವಾಗ? ನಮ್ಮಲ್ಲಿ ಯಾರೂ ಈ ರೀತಿ ಮಾಡುವುದಿಲ್ಲ. ಇದು ಉತ್ತಮ ವ್ಯಾಯಾಮವಾಗಿದೆ. ಅದು ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಸಹಾಯವಾಗುತ್ತದೆ. ಕೀರ್ತನೆ 131, 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ. ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತಿದೆ. ಇಸ್ರಾಯೇಲೇ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಪ್ರೀತಿಯುಳ್ಳ ದೇವಜನರೇ, ಮೊಲೆ ಬಿಡಿಸಿದ ಕೂಸಿನ ದೃಷ್ಟಾಂತ ಬಹು ಅಂದವಾಗಿದೆ. ಡಾಕ್ಟರ್ ಗೆಬೇಲಿಯನ್ ಹೇಳುತ್ತಾರೆ, ಮೊಲೆ ಬಿಡಿಸಿದ ಕೂಸು ಹಾಲಿಗಾಗಿ ಕೂಗದಿರುವಂತೆ, ಶಾಂತವಾಗಿ ತೃಪ್ತವಾಗಿ ಮಲಗಿರುವಂತೆ, ಮಗುವಿಗೆ ತಾನು ತಾಯಿಯ ಮಡಿಲಲ್ಲಿದ್ದೇನೆಂದು ತಿಳಿದದೆ. ಅದೇ ರೀತಿ ಆತ್ಮವು ಎಲ್ಲ ಅತೃಪ್ತಿ, ಆಕಾಂಕ್ಷೆಗಳು, ಸ್ವಹಿತಾಸಕ್ತಿ, ಸ್ವಾರ್ಥ ಇವುಗಳನ್ನೆಲ್ಲ ಬಿಟ್ಟು ಕರ್ತನನ್ನೇ ನಿರೀಕ್ಷಿಸಿಕೊಂಡು ಆತನಲ್ಲಿಯೇ ವಿಶ್ರಾಂತಿ ತೃಪ್ತಿಗಳನ್ನು ಪಡೆಯುತ್ತಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ 132ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಮೆಸ್ಸಿಯನ ಕೀರ್ತನೆ. ಕ್ರಿಸ್ತನು ಯೆರೂಸಲೇಮಿನಲ್ಲಿ ಅರಸನಾಗಿರುವ ಕಾಲವನ್ನು ಮುನ್ನೋಡುವಂಥದ್ದು. ಇದು ಇನ್ನೊಂದು ಯಾತ್ರಾ ಗೀತವಾಗಿದ್ದು ದೇವರ ವಾಗ್ದಾನಗಳನ್ನು ನಂಬಿ ನಿಶ್ಚಿತವಾಗಿರುವುದನ್ನು ತಿಳಿಸುತ್ತದೆ. ನಂಬಿಕೆ ಬಹಳ ಮುಖ್ಯವೆಂದು ಇದು ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ದಾವೀದನ ಮಗನೆಂದು ಹೇಳಿರುವುದು ಸೊಲೊಮೋನನ ಕುರಿತಾಗಿ ಅಲ್ಲ, ಆದರೆ ದಾವೀದನ ವಂಶದವನಾದ ಯೇಸು ಕ್ರಿಸ್ತನ ಕುರಿತಾಗಿ. ಈ ಹಿನ್ನೆಲೆಯಲ್ಲಿ ಈ ಕೀರ್ತನೆಯನ್ನು ನೋಡೋಣ. ಯಾತ್ರಿಕರು ಈಗ ದೇವಾಲಯದಲ್ಲಿ ಮಂಜೂಷದ ಮೇಲಿರುವ ಕೃಪಾಸನದ ಬಳಿಗೆ ಬಂದಿದ್ದಾರೆ. ಇಲ್ಲಿ ಅವರು ದೇವರನ್ನು ಸಮೀಪಿಸಬಹುದಾಗಿದೆ. ಕೀರ್ತನೆ 132 ಮೊದಲಿನ 5 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೊ. ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಹರಕೆ ಮಾಡಿಕೊಂಡನಲ್ಲ ಎಂಬುದಾಗಿ. ಪ್ರಿಯರೇ, ತಾನು ದೇವರಿಗಾಗಿ ಆತನ ಮಂಜೂಷಕ್ಕಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬುದು ದಾವೀದನ ಜೀವಿತದ ಅತ್ಯಾಶೆಯಾಗಿತ್ತು. ಕೀರ್ತನೆ 132 8ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಸೇರೋಣವಾಗಲಿ ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ಕಟ್ಟಿಸಿದ ದೇವಾಲಯಕ್ಕೆ ಮಂಜೂಷವನ್ನು ಸಾಗಿಸುವಾಗ ಈ ಹಾಡನ್ನು ಹಾಡಿರುವುದು ಸರಿಯಾದದ್ದಾಗಿದೆ. ಕೀರ್ತನೆ 132 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು ಎಂಬುದಾಗಿ. ಪ್ರಿಯರೇ, ಇದು ಕರ್ತನಾದ ಯೇಸುವಿನ ಕುರಿತು ಹೇಳಿದ್ದು. ಅದು ಸರಿಯೋ? ಹೌದು. ಯಾಕಂದರೆ ದಾವೀದನ ಸಿಂಹಾಸನದಲ್ಲಿ ಮುಂದೆ ಕೂತುಕೊಳ್ಳುವವನ ಕುರಿತು ವಿವರಣೆ ದಾವೀದನ ಮಕ್ಕಳಲ್ಲಿ ಯಾರಿಗೂ ಸರಿ ಬೀಳುತ್ತಿರಲಿಲ್ಲ. ಕೀರ್ತನೆ 132 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಮಕ್ಕಳು ನನ್ನ ನಿಬಂಧನೆಯನ್ನೂ ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಕೊಂಡು ನಡೆಯುವುದಾದರೆ ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಸದಾಕಾಲ ಕೂತುಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದರೆ ದಾವೀದನ ಮಕ್ಕಳು ದೇವರ ನಿಬಂಧನೆಗಳನ್ನು ಕಟ್ಟಳೆಗಳನ್ನು ಕೈಕೊಳ್ಳಲಿಲ್ಲ. ಈ ಕಾರಣದಿಂದಲೇ ಅವರು ದೇಶದಿಂದ ಹೊರಹಾಕಲ್ಪಟ್ಟು ಬ್ಯಾಬಿಲೋನಿಗೆ ಸೆರೆ ಹೋದರು. ದಾವೀದನ ವಂಶದವರು ಪಾಪ ಮಾಡಿದರೂ ದೇವರ ಒಡಂಬಡಿಕೆ ನಾಶವಾಗಲಿಲ್ಲ. ಈ ಕೀರ್ತನೆಗಾರನು ಯಾರ ವಿಷಯದಲ್ಲಿ ಬರೆದಿದ್ದಾನೋ ಆ ದಾವೀದನ ಮಗನು ಯೇಸುವೇ ಆಗಿದ್ದಾನೆ. ಕೀರ್ತನೆ 132 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಶ್ಚಯವಾಗಿ ಯೆಹೋವನು ಚೀಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಆತನು, ಇದು ನನ್ನ ಶಾಶ್ವತ ವಾಸಸ್ಥಾನ, ಇಲ್ಲೇ ಇರುವೆನು. ಇದು ನನಗೆ ಇಷ್ಟವು, ಇದರ ಆದಾಯವನ್ನು ಆಶೀರ್ವದಿಸುವೆನು. ಇಲ್ಲಿಯ ಬಡವರನ್ನು
ಆಹಾರದಿಂದ ತೃಪ್ತಿಗೊಳಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಗ್ದಾನವು ಯೆರೂಸಲೇಮಿನಲ್ಲಿ ನಮ್ಮ ಕಾಲದಲ್ಲಿ ನೆರವೇರಿಲ್ಲ. ಮುಂದಕ್ಕೆ ಪ್ರೀತಿಯುಳ್ಳ ದೇವಜನರೇ, 133ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಆನಂದಿಸುವುದು ಎಂಬುದಾಗಿದೆ. ಪ್ರಿಯರೇ, ದಾವೀದನ ಕೀರ್ತನೆಯಾದ ಈ ಯಾತ್ರಾಗೀತವು ಚಿಕ್ಕದಾಗಿದ್ದರೂ ಅಂದವಾದ ರತ್ನದಂತಿದೆ. ಇದನ್ನು ಸಹೋದರತ್ವದ ಗೀತೆ ಎಂದು ಕರೆಯಲಾಗಿದೆ. ಅದು ನಿಜವಾಗಿಯೂ ಅನ್ಯೋನ್ಯತೆಯ ಕೀರ್ತನೆಯಾಗಿದೆ. ಈ ಯಾತ್ರಿಕನು ಯೆರೂಸಲೇಮಿಗೆ ತನ್ನ ಪತ್ನಿ ಮಕ್ಕಳೊಂದಿಗೆ ಬಂದದಲ್ಲದೆ ಅವನ ಸ್ನೇಹಿತರೂ ಜೊತೆಗಿದ್ದರು. ಅವರೆಲ್ಲರೂ ಒಟ್ಟಾಗಿ ಅದ್ಭುತವಾದ ಅನ್ಯೋನ್ಯತೆಯನ್ನು ಅನುಭವಿಸುತ್ತಿದ್ದರು. ಈ ಯಾತ್ರಿಕರು ಆಗಿನ ಲೋಕದ ಎಲ್ಲ ಕಡೆಗಳಿಂದಲೂ ಬಂದವರಾಗಿದ್ದು ಅವಿಶ್ವಾಸಿಗಳಿಂದ ತುಂಬ ಹಿಂಸೆಯನ್ನು ಅನುಭವಿಸಿದವರಾಗಿದ್ದರು. ತಮ್ಮೊಂದಿಗೆ ದೇವರನ್ನು ಆರಾಧಿಸುವ ತಮ್ಮವರೊಂದಿಗೆ ಇರುವಂಥದ್ದು ಅವರಿಗೆ ಎಂಥ ಸಂತೋಷದ ಅನುಭವವಾಗಿದ್ದಿರಬಹುದು. ಕೀರ್ತನೆ 133 1ನೇ ವಚನ ಹೀಗೆ ಹೇಳುತ್ತದೆ: ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ವಿಶ್ವಾಸಿಗಳಾಗಿದ್ದು ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ. ಕೀರ್ತನೆ 133 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಎಂಬುದಾಗಿ. ಪ್ರಿಯರೇ, ಆರೋನನು ಮಹಾಯಾಜಕನಾಗಿ ಅಭಿಷೇಕಿಸಲ್ಪಟ್ಟ ಸಂದರ್ಭ ಇದಾಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಯಾಜಕತ್ವದ ಕುರಿತಾಗಿಯೂ ತಿಳಿಸುತ್ತದೆ. ಈ ವಚನದಲ್ಲಿ ಸುಂದರವಾದ ಗುಲಾಬಿ ಹೂವಿನ ಪರಿಮಳವಿದೆ ಎಂದು ಕೆಲವರು ಹೇಳಿದ್ದಾರೆ. ಈ ಅಮೂಲ್ಯ ತೈಲವನ್ನು ಯಾಜಕನ ಮೇಲೆ ಸುರಿದು ಅವನು ದೇವರಿಗೆ ಯಾಜಕನೆಂದು ಸೂಚಿಸುತ್ತಿದ್ದರು. ಇದು ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವಾಗಿದೆ. ಆತನು ಅರಸನಾಗಿರುವುದು ಮಾತ್ರವಲ್ಲದೆ ಮಹಾಯಾಜಕನೂ ಆಗಿದ್ದಾನೆ. ನಮ್ಮ ದಿನಗಳಲ್ಲಿ ನಾವು ಪವಿತ್ರಾತ್ಮನ ದೀಕ್ಷಾಸ್ಥಾನದ ಮೂಲಕ ವಿಶ್ವಾಸಿಗಳ ದೇಹಕ್ಕೆ ಸೇರುತ್ತೇವೆ ಮತ್ತು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿರುತ್ತಾನೆ. ಇದು ಸತ್ಯವಾಗಿರುವುದರಿಂದ ನಾವು ಪವಿತ್ರಾತ್ಮನು ಉಂಟು ಮಾಡುವ ಐಕ್ಯವನ್ನು ಕಾಪಾಡಿಕೊಳ್ಳತಕ್ಕದ್ದು. ಕೊನೆಯಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಸಹೋದರರು ಒಂದಾಗಿರುವುದು ಎಂಬುದಾಗಿ. ಕೀರ್ತನೆ 133 3ನೇ ವಚನ ಹೀಗೆ ಹೇಳುತ್ತದೆ: ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆಯು ಅಂದವಾದ ಚಿಕ್ಕ ರತ್ನದಂತಿದೆ. ಮುಂದಕ್ಕೆ ನಾವು 134ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಯಾತ್ರಿಕನ ಕೊನೆಯ ಸ್ತುತಿಗೀತೆ ಎಂಬುದಾಗಿದೆ. ಯಾತ್ರಿಕನ ಸಂಚಾರದ ಕೊನೆ ಕೀರ್ತನೆ ಇದಾಗಿದೆ. ಕೀರ್ತನೆ 134 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಎಲೈ, ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈಯೆತ್ತಿ ಯೆಹೋವನನ್ನು ಕೊಂಡಾಡಿರಿ ಎಂಬುದಾಗಿ. ಪ್ರಿಯರೇ, ಯಾತ್ರಿಕನು ಯೆರೂಸಲೇಮಿಗೆ ಬಂದಿದ್ದಾನೆ. ಅವನು ದೇವಾಲಯದಲ್ಲಿ ನಿಂತುಕೊಂಡು ಕೈಗಳನ್ನೆತ್ತಿ ದೇವರನ್ನು ಅರಸುತ್ತಿದ್ದಾನೆ. ಕೀರ್ತನೆ 134 3ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನು ಚಿಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ. ಪ್ರಿಯರೇ, ಯಾತ್ರಿಕನು ದೇವರನ್ನು ಅರಸಿ ತನ್ನ ಜೀವಿತದ ಮೇಲೆ ದೇವರ ಆಶೀರ್ವಾದವನ್ನು ಬಯಸುತ್ತಾನೆ. ಪ್ರಿಯರೇ, ನಮ್ಮ ಆರಾಧನೆಗಳಲ್ಲಿ ನಮ್ಮ ಹೃದಯದ ಭಾವನೆಗಳನ್ನು ಹೇಳುವ ಅವಕಾಶ ಇರಬೇಕು. ದೇವರನ್ನು ಆರಾಧಿಸುವಾಗ ನಾವು ಕಂಬದಂತೆ ಸ್ಥಿರವಾಗಿ ನಿಲ್ಲದೆ ಹೃದಯಪೂರ್ವಕವಾಗಿ ದೇವರನ್ನು ಸ್ತುತಿಸೋಣ. ಈ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುವೆವು. ನಾವು ದೇವರ ಭಯದಲ್ಲಿ ನೆಲೆಗೊಂಡು ಆತನಲ್ಲಿದ್ದುಕೊಂಡು ಜೀವಿಸುವಾಗ ನಮ್ಮ ಕುಟುಂಬ ಆಶೀರ್ವಾದದಾಯಕವಾಗಿರುತ್ತದೆ. ದೇವರು ನಮ್ಮ ಅಪರಾಧಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸಲಿಲ್ಲ. ಆದ್ದರಿಂದ ಆತನ 2ನೇ ಬರುಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ, ಸತ್ಯಗಳನ್ನು ತಿಳಿಯಪಡಿಸಿದ್ದಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮನ್ನು ಬಲಪಡಿಸು, ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೋಸ್ಕರ ನಿನ್ನ ಬಳಿ ಬೇಡುತ್ತಾ ಇದ್ದೇವೆ. ದೇವರವರನ್ನು ಕರುಣಿಸು. ಅವರಿರುವಂಥ ಸ್ಥಳದಲ್ಲಿ ನಂಬಿಕೆಯ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ಅವರೆಲ್ಲ ಚಿಂತಾಭಾರಗಳನ್ನು ನೀಗಿಸಿ ನಿನ್ನ ಸಂತೋಷ ನಡೆಸು. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ತಿಳಿದುಕೊಂಡ ಅಮೂಲ್ಯ ಸತ್ಯಗಳನ್ನು ಇತರರಿಗೆ ತಿಳಿಯಪಡಿಸಿರಿ. ಕಾರ್ಯಕ್ರಮವನ್ನು ನಿಮ್ಮ ಪ್ರಿಯರಿಗೆ ವೀಕ್ಷಿಸಲು ಪ್ರೋತ್ಸಾಹಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.